ಚಾನಲ್. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಾವಿವತ್ತು ಈ ವಿಡಿಯೋದಲ್ಲಿ ಕ್ಲಾಸ್ 6 ಚಾಪ್ಟರ್ 2 ಲೈನ್ಸ್ ಅಂಡ್ ಆಂಗಲ್ಸ್ ಬಗ್ಗೆ ತಿಳ್ಕೊಂಡು ಹೋಗೋಣ. ಸೊ ಫಸ್ಟ್ ಲೈನ್ಸ್ ಅಂದ್ರೆ ಏನು ಮತ್ತೆ ಲೈನ್ಸ್ ಅಲ್ಲಿ ಯಾವ ಟೈಪ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಲೈನ್ ಅಂದ್ರೆ ಏನು ನೋಡಿ. ಲೈನ್, a line is a continuous one dimensional mark that has length but no width or thickness. ಸೊ ನಾವು ಲೈನ್ ನ ಕನ್ನಡದಲ್ಲಿ ಹೇಳೋದಾದ್ರೆ ರೇಖೆ ಅಂತ ಹೇಳ್ತೀವಿ. ಸೊ ರೇಖೆ ಅಂದ್ರೆ ಏನು ಕನ್ನಡದಲ್ಲಿ? ಎರಡು ದಿಕ್ಕಿನಲ್ಲಿ ಅಂತ್ಯವಿಲ್ಲದೆ ಮುಂದುವರಿಯುವ ರೇಖೆಗೆ ನಾವು ಲೈನ್ ಅಂತ ಹೇಳ್ತೀವಿ. ಸೊ ನಾನು ಎಕ್ಸಾಂಪಲ್ ಹೇಳಬೇಕಾದ್ರೆ, ಸೊ ಇಟ್ ಈಸ್ ಒಂದು ಲೈನ್, ಓಕೆನಾ? ಇದು ಒಂದು ಲೈನ್. A line is a continuous. It does not have two end points. ಇದಕ್ಕೆ ಎಂಡ್ ಪಾಯಿಂಟ್ಸ್ ಅನ್ನೋದಿಲ್ಲ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಎಳ್ಕೋಬಹುದು. ನಾನು ಇದನ್ನು ಲೆಂತ್ ಮಾಡ್ಬೋದು, ಅಂದರೆ ಮೆಜರ್ ಮಾಡ್ಬೋದು. ಈಗ ಅಪ್ರಾಕ್ಸಿಮೇಟ್ಲಿ ನಾನು ಹೇಳೋದಾದ್ರೆ 15 ಸೆಂಟಿಮೀಟರ್. ಸೊ ನಮಗೆ ಲೆಂತ್ ಗೊತ್ತಾಗುತ್ತೆ. ಬಟ್ ನೋ ವಿಡ್ತ್ ಆರ್ ಥಿಕ್ನೆಸ್. ಇದಕ್ಕೆ ವಿಡ್ತ್ ಇರೋಲ್ಲ ಅಥವಾ ಥಿಕ್ನೆಸ್ ಕೂಡ ಇರೋದಿಲ್ಲ. ಸೊ ಲೈನ್ ಬಗ್ಗೆ ನಾವು ಸಿಂಪಲ್ ಆಗಿ ತಿಳ್ಕೊಂಡಿದ್ದೀವಿ. ಈಗ ಟೈಪ್ಸ್ ಆಫ್ ಲೈನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಟೈಪ್ಸ್ ಆಫ್ ಲೈನ್ಸ್ ಅಲ್ಲಿ ಲೈನ್ ಸೆಗ್ಮೆಂಟ್, ರೇ, ಇಂಟರ್ಸೆಕ್ಟಿಂಗ್ ಲೈನ್, ಪ್ಯಾರಲಲ್ ಲೈನ್, ಪರ್ಪೆಂಡಿಕ್ಯುಲರ್ ಲೈನ್, ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್, ಕರ್ವ್ಡ್ ಲೈನ್ ಅಂಡ್ ಲಾಸ್ಟ್ ಡಯಾಗ್ನಲ್ ಲೈನ್. ಸೊ ತುಂಬಾ ಇದಾವೆ. ನಾವೀಗ ಸಿಂಪಲ್ ಆಗಿ ಸ್ಟಡಿಗಾಗಿ ಇಷ್ಟೇ ಸಾಕು ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೇನ್ ಲೈನ್, second line segment, third ray, fourth intersecting line, fifth parallel line, sixth perpendicular line. So perpendicular line. Seventh horizontal line. Eighth vertical line. Next, ninth curved line. 10th diagonal line. ಸೊ ನೋಡಿ, ನಾವೀಗ ಟೈಪ್ಸ್ ಆಫ್ ಲೈನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲೈನ್ ಸೆಗ್ಮೆಂಟ್ ಮತ್ತು ರೇ ಅಥವಾ ಇವು ಎಷ್ಟು ಟೈಪ್ಸ್ ಇದಾವೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ತಿಳ್ಕೊಂತ ಹೋಗೋಣ. ಸೊ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.